ತುಂಬಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೌಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜರಾಧಿಕಾರದ 14ನೇ ಮಂಗಲ ಕಲಶ. ಪೂರ್ವಬದ್ಧ ನಿಜ ಕರ್ಮ ವಿಪಾಕ ಜ್ಞಾನಿನೋ ಯದಿ ಭವತ್ಯುಪಭೋಗಃ ತದ್ಭವತ್ವಥ ಚ ರಾಗವಿಯೋಗಾತ್ ನೂನಮೇತಿ ನ ಪರಿಗ್ರಹ ಭಾವಂ. ಸಮ್ಯಕ್ ದೃಷ್ಟಿ ಜೀವನಿಗೆ ಭೇದ ಬುದ್ಧಿ ಇರುವುದರಿಂದ ಪರದ್ರವ್ಯದ ಪರಿಗ್ರಹವು ಸಂಭವಿಸುವುದಿಲ್ಲ ಎಂಬ ಇಂಥ ಅರ್ಥವನ್ನು ಇಲ್ಲಿಂದ ಮುಂದೆ ಹೇಳಲಾಗುವುದು. ಏನು ಹೇಳ್ತಾರೆ? ಯದಿ ಜ್ಞಾನಿನಃ ಉಪಭೋಗಃ ಭವತಿ ತದ್ಭವತು. ಯದಿ ಒಂದು ವೇಳೆ ಜ್ಞಾನಿನಃ ಸಮ್ಯಕ್ ದೃಷ್ಟಿ ಜೀವನಿಗೆ ಉಪಭೋಗ ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು ಭವತಿ ಇರುತ್ತವೆ. ಸಮ್ಯಕ್ ದೃಷ್ಟಿ ಜೀವನು ಭೋಗಿಸುತ್ತಾನೆ. ತತ್ ಎಂದ ಮೇಲೆ ಭವತು ಸಾಮಗ್ರಿಗಳು ಇರಬೇಕಾಗುತ್ತದೆ, ಸಾಮಗ್ರಿಗಳ ಭೋಗವು ಆಗಬೇಕಾಗುತ್ತದೆ. ನೂನಂ ಪರಿಗ್ರಹ ಭಾವಂ ನ ಏತಿ. ನೂನಂ ನಿಶ್ಚಯದಿಂದ, ಪರಿಗ್ರಹ ಭಾವಂ ವಿಷಯ ಸಾಮಗ್ರಿಗಳನ್ನು ಸ್ವೀಕರಿಸುವಂಥ ಅಭಿಪ್ರಾಯಕ್ಕೆ ನ ಏತಿ ಪ್ರಾಪ್ತನಾಗುವುದಿಲ್ಲ. ಯಾವ ಕಾರಣದಿಂದ? ಅಥ ಚ ರಾಗವಿಯೋಗಾತ್. ಅಥ ಚ ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ, ರಾಗವಿಯೋಗಾತ್ ಆವಾಗಿನಿಂದ ಹಿಡಿದು ವಿಷಯ ಸಾಮಗ್ರಿಗಳಲ್ಲಿ ರಾಗ ದ್ವೇಷ ಮೋಹದಿಂದ ರಹಿತನಾಗಿದ್ದಾನೆ. ಈ ಕಾರಣದಿಂದ ಹಾಗಾದರೆ ಇಂಥ ವಿರಾಗಿಗೆ ಎಂದರೆ ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯ ಸಾಮಗ್ರಿಗಳು ಏತಕ್ಕಾಗಿ ಇರುತ್ತವೆ ಎಂದು ಯಾರಾದರೂ ಪ್ರಶ್ನಿಸಿದರೆ ಉತ್ತರ ಸ್ವರೂಪವಾಗಿ ಹೇಳುತ್ತಾರೆ, ಪೂರ್ವಬದ್ಧ ನಿಜ ಕರ್ಮ ವಿಪಾಕಾತ್. ಪೂರ್ವಬದ್ಧ ಸಮ್ಯಕ್ತವು ಉತ್ಪನ್ನವಾಗುವ ಮುನ್ನ ಮಿಥ್ಯಾದೃಷ್ಟಿ ಇದ್ದನು, ರಾಗಿ ಇದ್ದನು. ಅಲ್ಲಿ ರಾಗಭಾವದ ಮೂಲಕ ಬಂಧಿಸಲಾದ ಯಾವ ನಿಜ ಕರ್ಮ ತನ್ನ ಪ್ರದೇಶಗಳಲ್ಲಿ ಜ್ಞಾನಾವರಣಾದಿ ರೂಪ ಕಾರ್ಮಣ ವರ್ಗಣಗಳಿವೆ, ಅವುಗಳ ವಿಪಾಕಾತ್ ಉದಯದಿಂದ. ಭಾವಾರ್ಥವು ಈ ಪ್ರಕಾರವಿದೆ. ರಾಗ ದ್ವೇಷ ಮೋಹ ಪರಿಣಾಮಗಳು ನಾಶವಾದ ಮೇಲೆ ದ್ರವ್ಯರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ಬಂಧದ ಕಾರಣವಾಗುವುದಿಲ್ಲ, ನಿರ್ಜರೆಯ ಕಾರಣವಾಗುತ್ತದೆ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನು ಅನೇಕ ಪ್ರಕಾರದ ವಿಷಯ ಸಾಮಗ್ರಿಗಳನ್ನು ಭೋಗಿಸುತ್ತಾನೆ, ಆದರೆ ರಂಜಕ ಪರಿಣಾಮವಿರುವುದಿಲ್ಲ. ಆದುದರಿಂದ ಬಂಧವಿಲ್ಲ. ಪೂರ್ವದಲ್ಲಿ ಯಾವ ಕರ್ಮದ ಬಂಧವಾಗಿತ್ತು ಅದರ ನಿರ್ಜರೆಯಾಗುತ್ತದೆ. ನಿರ್ಜರೆಯ ಸಲುವಾಗಿ ಏನು ಮಾಡಿದ? ಪೂರ್ವದೊಳಗೆ ಯಾವ ದ್ರವ್ಯ ಕರ್ಮಗಳದ್ದ ಜ್ಞಾನಾವರಣಾದಿ ಕರ್ಮಗಳದ್ದ ಬಂಧ ಆಗಿತ್ತಲ್ಲ, ಅದರ ನಿರ್ಜರೆಯ ಸಲುವಾಗಿ ಏನು ಮಾಡಲಿಲ್ಲ. ಅದ್ಭುತ ಮಾತಿದ್ದಾರೆ. ಮೊದಲು ಯಾಕೆ ಭೋಗಿಸ್ತಿದ್ದ ಹಾಗೆ ಭೋಗಿಸ್ತಾ ಇದೆ. ವಿಚಿತ್ರ ಇದೆ ಅಲ್ಲ. ಮೊದಲ ಯಾವ ರೀತಿ ಭೋಗಿಸ್ತಿದ್ದಲ್ಲ, ಮೊದಲಂದ್ರೆ ಯಾವಾಗ ಮಿಥ್ಯಾದೃಷ್ಟಿ ಇರುವಾಗ, ರಾಗಿ ಇರುವಾಗ ಬಾಹ್ಯ ಸಾಮಗ್ರಿಗಳ ಭೋಗೇನು ಭೋಗಿಸ್ತಿದ್ದಲ್ಲ, ಹಾಗೆಯೇ ಅವುಗಳ ವಿದ್ಯಮಾನತೆಯೂ ಇದೆ, ಅವುಗಳ ಭೋಗನು ನಡೆದುತ್ತೇ ಇದೆ. ಆದ್ರೆ ರಂಜಕ ಭಾವ ಮಾತ್ರ ಇಲ್ರಿ.
ದ್ರವ್ಯ ಕರ್ಮಗಳ ನಿರ್ಜರಿಗೆ ಜೀವೇನು ಮಾಡಬೇಕಾಗಿಲ್ಲ. ದ್ರವ್ಯ ಕರ್ಮಗಳ ನಿರ್ಜರಿಗೆ ಏನು ಮಾಡಬೇಕಾಗಿದೆ? ಏನೂ ಮಾಡಬೇಕಾಗಿಲ್ಲ ಅನ್ನೋದ ಈ ಶ್ಲೋಕದಲ್ಲಿ ಸಿದ್ಧ ಮಾಡಿದ್ದಾರೆ. ಧರ್ಮದ ಕಾರಣ, ಧರ್ಮೀಯ ಆಶ್ರಯ, ಧರ್ಮಿಯಲ್ಲೇ ಸ್ಥಿರತೆ ಎಲ್ಲವೂ ಜೀವದ ಆಂತರ್ಯದೊಳಗೆ ನಡೆಯುವಂಥ ಮಾತಿದೆ. ಜೀವ ಯಾವಾಗ ಪರಸನ್ಮುಖ ಇರ್ತಾನೋ, ಪರದಿಂದ ಲಾಭ ಹಾನಿಗಳ ಆಗ್ರಹ ಅವನಿಗಿದೆಯೋ, ಆವಾಗ ಅವನಿಗೆ ದುಃಖ, ಸಂಸಾರದೊಳಗೆ ಪರಿಭ್ರಮಣ ಆಗಬೇಕಾದಂಥ ಪ್ರಸಂಗ ಅವನ ಆ ಭಾವದ ಕಾರಣದಿಂದ ಮುಂದುವರಿತಾ ಇರ್ತಿದೆ. ಅದರ ನಿಮಿತ್ತ ಪಡೆದು ಜಡಕರ್ಮಗಳದ್ದ ಬಂಧ ಆಗ್ತಿದೆ. ಆ ಜಡಕರ್ಮಗಳ ಬಂಧ ಆಗು ವೇಳೆದೊಳಗೂ ಕೂಡ ಇವನದ ಯಾವ ಕರ್ತವ್ಯ ಅವುಗಳ ಸನ್ಮುಖ ಇಲ್ಲ. ಜಡಕರ್ಮಗಳದ್ದು ಉದಯ ಬಂದಿರುವ ವೇಳೆದೊಳಗೂ ಕೂಡ ಯಾವುದೇ ಜೀವದ್ದು, ಮಿಥ್ಯಾದೃಷ್ಟಿ ಜೀವದ್ದು ಕೂಡ ಜಡಕರ್ಮಗಳ ಸ್ವಯಂ ಯಾವಾಗ ವಿಪಾಕವಸ್ಥೆಗೆ ಪ್ರಾಪ್ತ ಆಗ್ತವೆಯೋ ಆವಾಗ ಕೂಡ ಜೀವದ ಅವುಗಳ ಸನ್ಮುಖ ಯಾವ ಕರ್ತವ್ಯ ಇರುವುದಿಲ್ಲ. ಬಂಧ ಸ್ವಯಮೇವ ಆಗ್ತಿದೆ, ಸತ್ತಾದೊಳಗೆ ಸ್ವಯಮೇವ ಇರ್ತವೆ, ಸ್ಥಿತಿ ಪೂರ್ಣ ಮಾಡಿ ಸ್ವಯಮೇವ ಆ ಕರ್ಮಗಳು ಹೊರಟು ಹೋಗ್ತವೆ. ಅದರ ಸಲುವಾಗಿ ಜೀವದ ಅಶುದ್ಧ ಭಾವ ಅಥವಾ ಶುದ್ಧ ಸ್ವಭಾವದ ಸನ್ಮುಖತೆ ಇವುಗಳನ್ನು ನಿಮಿತ್ತ ರೂಪದಿಂದ ಸ್ವೀಕಾರ ಮಾಡಲಾಗಿದೆ ವಿನಃ ಅವುಗಳಿಗೆ ಇವು ಯಾವುದೇ ಪ್ರಕಾರದಿಂದ ಕರ್ತೃ ಅಥವಾ ಪ್ರೇರಕ ಇರುವ ಸಾಧ್ಯತೆ ಇಲ್ಲ. ಬರೇ ಜೀವದ ದೃಷ್ಟಿ ವಿಪರೀತ ಇತ್ತು ಅಂತಂದ್ರೆ ಆ ವಿಪರೀತ ದೃಷ್ಟಿಯ ಕಾರಣದಿಂದ ಅವನ ಜ್ಞಾನ ಮತ್ತು ಅನುಭೂತಿಗಳು ಕೂಡ ವಿಪರೀತವಾಗಿಯೇ ವರ್ತಿಸ್ತಾ ಇರ್ತವೆ. ಅದೇ ಕಾರಣದಿಂದ ಅವನಲ್ಲಿ ಪರವಶತೆ ರೂಪದ ಸಂಸಾರ ಮತ್ತು ನಿಜ ಸುಖದ ಅನುಭೂತಿ ಇಲ್ಲದೇ ಇರುವ ರೂಪದ ದುಃಖ ಅನಂತ ಕಾಲದವರೆಗೆ ನಡೀತಾ ಇರ್ತಿದೆ. ಅದಕ್ಕೆ ಕರ್ಮ, ಕ್ಷೇತ್ರ, ಕಾಲ ಯಾವುದ್ರದ್ದು ಸ್ವಲ್ಪ ಕೂಡ ಕಾರಣ ಇಲ್ಲ. ಇಲ್ಲಿ ಅದ್ಭುತ ಮಾತೇನು ಹೇಳ್ರು ನಡೀರಿ ಪ್ರಾರಂಭದಿಂದ. ಯದಿ ಜ್ಞಾನಿನಃ ಉಪಭೋಗ ಭವತಿ ತತ್ ಭವತು. ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ, ಇದು ಒಂದಿಷ್ಟ ಗಮನ ಹರಿಸುವಂಥ ಮಾತಿದೆ. ಏನ? ಉಪಭೋಗ ಶಬ್ದದ ಅರ್ಥ ಶರೀರ ಮುಖ್ಯ ರೂಪದಿಂದ ತಗೊಂಡಿದ್ದಾರೆ. ಹಾಗಾದರೆ ಸಮ್ಯಕ್ ದೃಷ್ಟಿ ಇಲ್ಲಿ ಚತುರ್ಥ ಗುಣಸ್ಥಾನವರ್ತಿ ಅಥವಾ ಗೃಹಸ್ಥ ದಶೆಯಲ್ಲಿರುವಂಥ ಪಂಚಮ ಗುಣಸ್ಥಾನಾವರ್ತಿ ಮಾತ್ರ ಬರಲಿಲ್ಲ. ಗೃಹಸ್ಥ ಅವಸ್ಥೆಯನ್ನು ತ್ಯಾಗ ಮಾಡಿರುವಂಥ ದಿಗಂಬರ ಸಾಧಕ ಮುನಿಗಳು ಕೂಡ ಬಂದರು. ಯಾಕೆ ಅಂತಂದ್ರೆ ಶರೀರ ಅವರಿಗೆ ಇದೆ. ಉಪಭೋಗ ಶರೀರದ್ದನ ಇದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಾಮಗ್ರಿಗಳಿದ್ದಾವೆ. ಅರ್ಹಂತರಿಗೂ ಇದ್ದಾವೆ. ಶರೀರ ಇದೆ,
ವಿಶೇಷ ಪುಣ್ಯಕರ್ಮದ ಉದಯ ಇದೆ. ಸಮವಸರಣಾದಿಗಳಿದ್ದಾವೆ ತೀರ್ಥಂಕರರಿಗೆ. ಇಂದ್ರಾದಿಗಳ ಸ್ತುತಿ ಮಾಡ್ತಾರೆ, ನತಮಸ್ತಕ ಆಗ್ತಾರೆ. ಇದೆಲ್ಲ ಏನಿದೆ ರೀ, ಪುಣ್ಯಕರ್ಮದ ವಿಪಾಕದಿಂದ ಆಗುವಂಥ, ಬರುವಂಥ, ಇರುವಂಥ ಸಾಮಗ್ರಿ ಇದಾವೆ. ದೇಹ ಪರಮ ಔದಾರಿಕ ಆಗಿದೆ, ಆದ್ರೆ ಅದರದ ಉಪಭೋಗ ಅವರಿಗಿಲ್ಲ, ಅರ್ಹಂತರಿಗಿಲ್ಲ. ಮತ್ತು ಉಪಭೋಗ ಮಾಡುವೆಳೆದೊಳಗೂ ಕೂಡ ಸಾಧಕ ಜೀವನಿಗೆ ಬಂಧ ಇಲ್ಲ. ಸಮ್ಯಕ್ ದೃಷ್ಟಿ 4, 5, 6, 7, 8, 9, 10 ಇಷ್ಟು ಗುಣಸ್ಥಾನಗಳಲ್ಲೇ ಅವನಿಗೆ ಶರೀರಂತೂ ನಿಯಮದಿಂದ ಇದೆ. ಭೂಮಿಕೆಗೆ ಅನುಸಾರವಾಗಿ ಭಾಷ್ಯ ಪರಿಗ್ರಹ, ಭಾಷೆ ಸಾಮಗ್ರಿ ಶಬ್ದದ ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ಹಿಂದಿನ ಶ್ಲೋಕದೊಳಗ ಭಾಷ್ಯ ಪರಿಗ್ರಹ ಪರದ್ರವ್ಯ ರೂಪ ಪರಿಗ್ರಹ ಅಂದರು. ಇಲ್ಲಿ ಸಾಮಗ್ರಿಯಾಗಿ ಉಳಿದು ಅವನಿಗೆ ಪರಿಗ್ರಹ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಂದ್ರ ಅವುಗಳ ಜೊತೆಗೆ ಅವಿವೇಕ ಅರ್ಥಾತ್ ಅಭೇದ ಬುದ್ಧಿ ವರ್ತಿಸ್ತಾ ಇಲ್ಲ. ಸಮ್ಯಕ್ ದರ್ಶನದ ಮಹಿಮಾ ಎಂಥದ್ದಿದೆ. ಕೇವಲ ಜ್ಞಾನದ್ದಂತೂ ಮಹಿಮಾ ಇದೆ. ಶುದ್ಧ ಪರ್ಯಾಯದ್ದಂತೂ ಮಹಿಮಾ ಇದೆ, ಲಕ್ಷದೋದ್ರೆ. ಆದ್ರೆ ತ್ರಿಕಾಲಿ ಶುದ್ಧ ಸ್ವಭಾವದ ಶ್ರದ್ಧೆಯ ಮಹಿಮಾ ಎಷ್ಟಿದೆ. ಶುದ್ಧ ಪರಿಣಾಮದ ಅಥವಾ ಪೂರ್ಣ ದಶಾದ್ದಂತೂ ಮಹಿಮೆ ಇದೆ. ಇಲ್ಲಿ 3 ವಿಭಾಗ ಆದರೆ, ಒಂದು ಪೂರ್ಣ ದಶ, ಒಂದು ಶುದ್ಧ ಪರಿಣಾಮ, ಇನ್ನೊಂದು ತ್ರಿಕಾಲಿ ಶುದ್ಧ ಸ್ವಭಾವದ ಶ್ರದ್ಧೆ. ಬರೀ ಶ್ರದ್ಧೆಯಿಂದ 12 ಆನೆಗಿಂತ ಅಧಿಕ ಕಾರ್ಯ ಆಗ್ತಿದೆ. ಶ್ರದ್ಧೆ ಇಲ್ಲ ಅಂತಂದ್ರ ಬೇಕಾದಷ್ಟು ಜ್ಞಾನದೊಳಗ ಆಗಮದ ಪರಿಚಯ ಇದ್ರನು, ಆಚರಣೆಯೊಳಗ ಆಗಮಾನುಸಾರ ನಿರ್ಮಲ ಆಚರಣೆ ಇದ್ರನು ಕೂಡ ಅದರಿಂದ ಒಂದು ಅಂಶನೂ ಕಾರ್ಯ ಆಗುವುದಿಲ್ಲರಿ. ಶ್ರದ್ಧೆಯ ಅಭಾವದೊಳಗೆ ಅದನ್ನೇ ದರ್ಶನ ಪಾಹುಡದೊಳಗೆ ನೋಡಿದೆವು. ದಂಸಣ ಮೂಲೋ ಧಮ್ಮ, ಧರ್ಮದ ಮೂಲ ದರ್ಶನ ಇದೆ ಅಂಥೇಳಿ ಜಿನೇಂದ್ರ ಭಗವಂತರ, ವೃಷಭದೇವರಿಂದ ಹಿಡಿದು ವರ್ಧಮಾನರವರೆಗೆ ಗಣಧರ ಮೊದಲಾದ ಶಿಷ್ಯರಿಗೆ ಹೇಳಿದ್ದಾರೆ. ಧರ್ಮದ ಮೂಲ ದರ್ಶನ ಇದೆ. ಇಲ್ಲಿ ಸಮ್ಯಕ್ ದೃಷ್ಟಿ ದರ್ಶನ ಇದ ಕ್ರಿಯೆ ಇದೆ, ದೃಷ್ಟಿ ಇದ ಆ ವ್ಯಕ್ತಿ ಅರ್ಥಾತ್ ಆ ಜೀವಕ್ಕೆ ಸಂಬಂಧಿಸಿದ ಹಾಗೆ ಆ ಜೀವದ ವೃತ್ತಿ ಅಂಥೇಳಿ ಸೂಚಿಸ್ತಿದ್ದೀರಿ. ದರ್ಶನ್ ಅರ್ಥಾತ್ ಕ್ರಿಯೆ, ನೋಡುವುದು. ಏನು ನೋಡುವುದು? ಹೇಗಿದೆಯೋ ಹಾಗೆ ನೋಡುವುದು. ಹೇಗಿದೆ? ಸ್ವ ಮತ್ತು ಪರಗಳ ಮಧ್ಯದೊಳಗೆ ಭೇದ ಇದೆ. ಸ್ವ ಹೇಗಿದ್ದಾನೆ? ಶುದ್ಧ ಚೈತನ್ಯ ಮಾತ್ರ ವಸ್ತು ಇದ್ದಾನೆ. ಪರ ಯಾವುದಿದೆ? ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ಮೊದಲಾದವು ಪರ ಇದೆ. ಇವುಗಳ ಮಧ್ಯದೊಳಗೆ ಭೇದ ಇದೆ. ದ್ರವ್ಯಕರ್ಮ ಶುದ್ಧ ಚೇತನ ಮಾತ್ರ ವಸ್ತುವಿನಿಂದ ಅತ್ಯಂತ ಭಿನ್ನ ಇದೆ. ಭಾವಕರ್ಮ ಶುದ್ಧ ಚೈತನ್ಯ ಮಾತ್ರ ವಸ್ತುವಿನಿಂದ ಭಿನ್ನ ಇದೆ.
ನೋ ಕರ್ಮ ಶುದ್ಧ ಚೈತನ್ಯ ಮಾತ್ರ ವಸ್ತುವಿನಿಂದ ಭಿನ್ನ ಇದೆ. ಅವೆಲ್ಲ ಪರದ್ರವ್ಯ ಇದ್ದಾವೆ. ಯಾವ ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ ಅವೆಲ್ಲ ಏನಿದಾವೆ? ಪರದ್ರವ್ಯ ಇದ್ದಾವೆ. ಅವುಗಳ ಜೊತೆಗೆ ಶುದ್ಧ ಚೈತನ್ಯ ಮಾತ್ರ ಯಾವ ವಸ್ತು ಇದೆಯೋ ಅದು ತನ್ನ ಚೇತನತೆಯನ್ನು ಮರೆತು ಹೋಗಿ ಅವುಗಳ ಜೊತೆಗೆ ಅಭೇದತೆಯ ಅನುಭವ ಮಾಡುವುದೇನಿದೆ, ಆ ಅನುಭವ ಈ ಜೀವದ ಸಲುವಾಗಿ ಪರದ್ರವ್ಯದ ಜೊತೆಗೆ ಪರಿಗ್ರಹ ಎನ್ನುವಂಥ ಮಹಾಪಾಪಕ್ಕೆ ಇವನನ್ನು ಗುರಿಪಡಿಸ್ತಿದ್ದೀರಿ. ಯಾವುದರಿಂದ? ಭಿನ್ನವಿರುವಂಥ ಪರದ್ರವ್ಯಗಳ ಜೊತೆಗೆ ಅಭೇದತೆಯ ಅನುಭೂತಿ. ಇಷ್ಟೇ, ಇವೇನು ತಪ್ಪು ಮಾಡಲಿಲ್ಲ. ತಪ್ಪೇನು ಮಾಡಿದನ್ರಿ? ಯಾವ ಪರದ್ರವ್ಯವನ್ನು ತನ್ನದಾಗಿಸಿಕೊಳ್ಳಲಿಲ್ಲ, ಏನೂ ತಪ್ಪು ಮಾಡಿಲ್ಲ. ತಪ್ಪು ಏನಾಯಿತು? ಬರೀ ಅವುಗಳ ಭಿನ್ನ ಇರುವಂಥ ಪದಾರ್ಥಗಳನ್ನು, ಬೇರೆ ಇರುವಂಥ ಪರವಿರುವಂಥ ಪದಾರ್ಥಗಳನ್ನು, ಯಾವ ಪದಾರ್ಥ? ದ್ರವ್ಯಕರ್ಮ, ಭಾವಕರ್ಮ, ನೋ ಕರ್ಮ. ಪದಾರ್ಥ ಇದೆ ರೀ, ಮೋಹ ರಾಗ ದ್ವೇಷ. ಹಾಸ್ಯ ರತಿ ಅರತಿ ಶೋಕ ಭಯ ಜಿಗುಪ್ಸಾ 3 ಪ್ರಕಾರದ ವೇದ ಎಲ್ಲ ಏನಿದೆ? ಪರದ್ರವ್ಯ ಇದ್ದಾವೆ, ಪದಾರ್ಥ ಇದ್ದಾವೆ, ಪರ ಪದಾರ್ಥ ಇದ್ದಾವೆ. ಅವುಗಳ ಜೊತೆಗೆ ಅಭೇದತೆಯ ಅನುಭವ ಮಾಡಿದ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಮಾಡೋದು ಸಾಧ್ಯ ಇಲ್ಲ. ಜೀವ ಬೇರೆ ಏನೂ ಮಾಡೋದು ಸಾಧ್ಯ ಇಲ್ಲ. ಈಗ ನಾವು ಕೂಡ ನೋಡ್ರಿ, ದಾರಿಯಿಂದ ಹೋಗುವ ವೇಳೆದೊಳಗ ಇದು ಕೊಳಚೆ ಇದೆ, ಇದು ಕಲ್ಲು ಇದೆ, ಇದು ಮುಳ್ಳು ಇದೆ, ಈ ರಸ್ತೆ ತಗ್ಗು ದಿಣ್ಣೆ ಆದದ್ದು ಇದೆ. ಇದು ಬರೀ ತಿಳಿತೇವೇನು, ಮತ್ತೇನು ಮಾಡ್ತೇವ್ರಿ? ಆ ರಸ್ತೆಯನ್ನು ರಿಪೇರಿ ಮಾಡುವುದಿಲ್ಲ, ಮಾಡ್ತೇವೇನು? ಹಾಲು ಉಕ್ಕಿದ್ದು ಇದೆ, ಅದನ್ನು ತಿಳಿತೇವಷ್ಟನೋ ಅಥವಾ ಉಕ್ಕಿಸದೆ ಅಥವಾ ಉಕ್ಕಿಸುವ ಯಾವುದಾದ್ರೂ ಕಾರ್ಯ ಮಾಡಿದೇವ್ರಿ? ಇಲ್ಲ. ಹಾಗಾದ್ರೆ ಅದರ ನಂತರದ್ದೇನಿದೆಯಲ್ಲ, ತಿಳಿದದ ನಂತರದ್ದೇನು ಕಾರ್ಯ ಇದೆಯಲ್ಲ, ಅದು ಜೀವದಲ್ಲೇ ಸ್ವಯಮೇವಾಗ್ತಿದೆ ರೀ. ಪರದೊಳಗೆ ಏನೂ ಅದರಿಂದ ಹಾನಿಯಾಗುವುದಿಲ್ಲ, ಯಾವ ಪರಿವರ್ತನೆ ಆಗುವುದಿಲ್ಲ. ಅದರಿಂದ ಜೀವನಿಗೆ ಸಂಸಾರ ದುಃಖ ಇವೆಲ್ಲ ಅವನಿಗೆ ಅವನಲ್ಲೇ ಆಗ್ತಾ ಇರ್ತವೆ. ಇನ್ನು ಹೊರಗೇನಿದೆ ಅಲ್ಲ, ಏನಿದೆ? ದ್ರವ್ಯ ಕರ್ಮಗಳದ್ದು ಬಂದ್ ಆಗೋದ, ನೋ ಕರ್ಮಗಳದ್ದು ಸಂಯೋಗ ವಿಯೋಗ ಆಗೋದ, ಇದೆಲ್ಲ ಏನಿದೆ ರೀ? ಇದೆಲ್ಲ ಅವನ ಆ ಕಾರ್ಯದಿಂದ ಆಗ್ತಿದೆಯೋ ಅಥವಾ ಸ್ವಯಮೇವಾಗ್ತಿದೆ ರೀ? ಯಾವಾಗ ಸ್ವೀಕಾರ ಆಗೋದು? ಅದೆಲ್ಲ ಸ್ವಯಮೇವ. ದೇಹ ಈಗ ಜನ್ಮ ತಾಳೆದ ಮಗು ಸಮಯಕ್ಕ ದಿನದಿಂದ ದಿನಕ್ಕ ಬೆಳವಣಿಗೆ ಹೊಂದತಾನಲ್ಲ, ಆ ದೇಹದ ಪರಿವರ್ತನೆಯೊಳಗೆ ಜೀವ ಏನು ಮಾಡ್ತಾನೆ, ಮಾತೆ ಏನು ಮಾಡ್ತಾಳೆ, ಸಂಯೋಗದವರು ಏನು ಮಾಡ್ತಾರೆ? ಆ ಜೀವದ ಕರ್ಮ ಏನು ಮಾಡ್ತಿದ್ದಾರೆ? ಜೀವಂತೂ ಏನು ಮಾಡುವುದಿಲ್ಲ. ತಿಳಿತಿದೆ ಏನ್ರಿ? ಆ ಶರೀರದ ಯಾವ ದಿನದ ಬೆಳವಣಿಗೆ ಇದೆ, ಅದು ಸ್ವಯಮೇವ ಅದರಲ್ಲೇ ಆಗ್ತಾ ಇದೆ. ಅದೇ ಪ್ರಕಾರ ಪ್ರತಿಯೊಂದು ಇದೆ. ಪ್ರತಿಯೊಂದು ಈ ಜೀವ ಯಾವ ವಿಕಾರ ಮಾಡ್ತಾನೆ ಅಥವಾ ಅನ್ಯ ದ್ರವ್ಯದ ಜೊತೆಗೆ ಯಾವ ಏಕತ್ವದ ಅನುಭವ ಮಾಡ್ತಾನೆ, ಅನ್ಯ ದ್ರವ್ಯ ಅರ್ಥಾತ್ ದೇಹ, ಅನ್ಯ ದ್ರವ್ಯ ಅರ್ಥಾತ್ ದ್ರವ್ಯ ಕರ್ಮದ ಉದಯದ ನಿಮಿತ್ತದಿಂದ ಪ್ರಾಪ್ತವಾಗಿರುವಂತಹ ಸಂಯೋಗ,
ಆ ಸಂಯೋಗದ ಜೊತೆಗೆ ಅಭೇದ ಬುದ್ಧಿ ಮಾಡುವುದರ್ಥಾತ್ ಭಾವಕರ್ಮ. ಏನು ಹೇಳ್ತು? ದ್ರವ್ಯಕರ್ಮ ಅರ್ಥಾತ್ ಅದರ ಉದಯದ ನಿಮಿತ್ತದಿಂದ ನೋಕರ್ಮ ರೂಪದ ಸಂಯೋಗಗಳಲ್ಲೇ ಲಾಭ ಹಾನಿ ಏನೇನು ಆಗುವುದಿದೆಯೋ ಅದೆಲ್ಲ ಆಗ್ತಿದೆ. ಇವನ ದೃಷ್ಟಿ ನೋಕರ್ಮರೂಪಿ ಪದಾರ್ಥಗಳ ಜೊತೆಗೆ ಅತ್ಯಂತ ಭಿನ್ನ ಇರುವಂಥ ಪದಾರ್ಥಗಳ ಜೊತೆಗೆ ಇವನ ವಿಪರೀತ ದೃಷ್ಟಿಯ ಕಾರಣದಿಂದ ಅಭೇದತೆಯ ಅನುಭೂತಿ ಏನಾಗ್ತಿದೆ ಅದು ಭಾವಕರ್ಮ. ಆ ಭಾವ ಕರ್ಮರೂಪದ ಯಾವ ವಿಕಾರಿ ಪರಿಣಾಮಗಳಿದಾವೆಯೋ ಆ ಪರಿಣಾಮಗಳದ್ದ ಆ ಆತ್ಮನ ಜೊತೆಗೆ ತ್ರಿಕಾಲಿ ಅಖಂಡ ಜ್ಞಾನ ಸ್ವಭಾವಿ ಅರೂಪಿ ಆತ್ಮನ ಜೊತೆಗೆ ಸಮಯ ಸಾಪೇಕ್ಷ ತಾದಾತ್ಮ್ಯತೆ ಇದೆ. ಸಮಯ ಸಾಪೇಕ್ಷ ಆ ಭಾವಗಳದ್ದ ತ್ರಿಕಾಲಿ ಜ್ಞಾನ ಸ್ವಭಾವಿಯಾದಂಥ ಅರೂಪಿ ಆತ್ಮದ ತಾದಾತ್ಮ್ಯತೆ ಇದೆ. ಅದರಿಂದ ಆ ಸಮಯದಲ್ಲಿ ಯಾವ ಅವನ ಸ್ವರೂಪದ ವಿಸ್ಮರಣೆ ಇದೆ, ಅವನ ಸ್ವರೂಪವನ್ನು ಹೇಳ್ತಾ ಇರುವಂಥವ್ರ ಕಡೆಗೆ ಅವನದ ಗಮನ ಇಲ್ಲ. ಇದೆಲ್ಲ ಏನಿದೆ ಇದರ ಕಾರಣದಿಂದ ಅವನಿಗೆ ಸ್ವರೂಪದ ವಿಸ್ಮರಣೆ, ಸ್ವರೂಪ ಲಕ್ಷ್ಯದೊಳಗನ ಬರ್ತಾ ಇಲ್ಲ. ಈ ಕಾರಣದಿಂದ ಅವ ದುಃಖ ಸಾಗರದೊಳಗೆ ಮುಳುಗಿದನ್ರಿ. ಬರೇ ಒಂದು ಸಮಯದ ಅಪೇಕ್ಷೆ. ಅವ ಕರ್ಮವನ್ನು ಮಾಡಲೂ ಇಲ್ಲ, ಕರ್ಮವನ್ನು ಭೋಗಿಸಲೂ ಇಲ್ಲ. ಭೋಗಿಸೋದು ಅಥವಾ ಇಲ್ಲ, ಭೋಗಿಸಿದಲ್ಲ. ಯಾವ ಕರ್ಮವನ್ನು? ಸ್ವರೂಪ ವಿಸ್ಮರಣೆ ರೂಪ ಕರ್ಮವನ್ನು. ಹೇಗೆ ಭೋಗಿಸಿದ? ದುಃಖ ಸಾಗರದೊಳಗೆ ಮುಳುಗಿ ಹೋಗುವ ರೂಪದಿಂದ ಭೋಗಿಸಿದ. ಕರ್ಮಲ್ಲಿ ಏನು ಮಾಡಿತ್ತು? ದ್ರವ್ಯ ಕರ್ಮ ಏನು ಮಾಡಿತ್ತಲ್ಲಿ? ಏನೂ ಮಾಡಲಿಲ್ಲ. ಶರೀರ ಏನು ಮಾಡಿತು? ಶರೀರ ಮೊದಲಾದ ಸಮಸ್ತ ನೋಕರ್ಮಗಳೇನು ಮಾಡಿದವ್ರಿ? ಏನು ಮಾಡಲಿಲ್ಲ. ಹಾಗಾದ್ರೆ ಅವು ಏನು ಬಂದಿದ್ದಾವೆ ಇವನ ಆತ್ಮ ಪ್ರದೇಶದೊಳಗೆ ನಿಂತುಕೊಂಡಿದ್ದಾವೆ. ಅವು ವಿಪಾಕ ಸಮಯದೊಳಗೆ ಏನೂ ಮಾಡುವುದಿಲ್ಲ. ಮಿಥ್ಯಾದೃಷ್ಟಿಗೇನೂ ಮಾಡುವುದಿಲ್ಲ, ಸಮ್ಯಕ್ ದೃಷ್ಟಿಗೇನೂ ಮಾಡುವುದಿಲ್ಲ. ದೇಹದೊಳಗೆ ಬಂದಿರುವಂಥ ರೋಗ ವೃದ್ಧಾಪ್ಯ ಇದು ಮಿಥ್ಯಾದೃಷ್ಟಿಗೇನೂ ಏನು ಮಾಡುವುದಿಲ್ಲ, ಸಮ್ಯಕ್ ದೃಷ್ಟಿಗೇನೂ ಏನು ಮಾಡುವುದಿಲ್ಲ. ಇದರದ ಸ್ವೀಕಾರ ನಿರಂತರ ಈ ಪ್ರಕಾರದ ಜ್ಞಾನದ ಪರಿಣಮನದಿಂದನ ಸ್ವೀಕಾರ ಆಗಿ ಅದರಿಂದ ಭೇದ ಬುದ್ಧಿ ಉತ್ಪನ್ನ ಆಗೋದು ಸಾಧ್ಯ ಇದೆ. ಕರ್ಮದ ವಿಪಾಕದ ಕಾರಣದಿಂದ ಭಾಷೆ ಸಾಮಗ್ರಿ ಅದಾವ ಅಂಥೇಳಿ ಹೇಳ್ತಾರೆ. ಅವುಗಳನ್ನು ಅವ ಹೇಗೆ ಭೋಗಿಸ್ತಾನೆ ನಡೀರಿಲಿ. ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಾಮಗ್ರಿಗಳ ಸಂಪೂರ್ಣ ಭೋಗ ಸಾಮಗ್ರಿಗಳು ಒಂದು ವೇಳೆ ಅಂದ್ರೆ ಏನ್ರಿ? ಏನಿದೆ ಹಿಂದಿ ಒಳಗೆ ಕದಾಚಿತ್ ಇದೆ ಏನಿಲ್ಲ? ಕದಾಚಿತ್ ಅಂದ್ರೆ ಏನು? ಒಂದು ವೇಳೆ, ಎಂದಾದ್ರೂ ಒಮ್ಮೆ, ಯಾವಾಗರೇ. ಸಮ್ಯಕ್ ದೃಷ್ಟಿಗೆ ಒಂದು ವೇಳೆ ಕದಾಚಿತ್ ದೇಹ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿ ಇರೋದ ಸಾಧ್ಯ ಇದೆ. ಅಂದ್ರೆ ಇದರದ ತಾತ್ಪರ್ಯ ಏನ್ರಿ? ತಾತ್ಪರ್ಯ ಏನ? ಶುದ್ಧರನು ಸಮ್ಯಕ್ ದೃಷ್ಟಿನ ಅದರಲ್ಲ, ಅವರಿಗೆ ಅನಂತ ಕಾಲದವರೆಗೆ ಶರೀರ ಮೊದಲಾದ ಸಾಮಗ್ರಿಗಳ ಇರುವುದಿಲ್ಲ. ಹಾಗಾದ್ರೆ ನೋಡ್ರಿ, ಅನಾದಿ ಕಾಲದಿಂದ ಜೀವದ ಯಾವ ಅವಿವೇಕ ವರ್ತಿಸ್ತಾ ಇತ್ತೋ ಅದು ಅನಂತ ಕಾಲ ರೀ. ಅನಾದಿದ್ದ ಅದರ ಕಾಲ ಎಷ್ಟ? ಅನಂತ.
ಮತ್ತು ದೃಷ್ಟಿ ಸಮ್ಯಕ್ ಆದ ನಂತರ ಅವಿವೇಕ ಹೊರಟು ಹೋದ ನಂತರ ದೇಹಾದಿ ಸಾಮಗ್ರಿಗಳಿಂದ ರಹಿತವಾದಂಥ ಅವಸ್ಥೆ ಎಷ್ಟು ಕಾಲ ಇರ್ತಿದ್ದೀರಿ? ಅನಂತ ಕಾಲ. ಇದು ಅನಂತ ಕಾಲ, ಇದು ಅನಂತ ಕಾಲ. ಹಾಗಾದ್ರೆ ಅದು ಇದೆಯಲ್ಲ ಮಧ್ಯದ ಸಾಮಗ್ರಿಗಳ ಜೊತೆಗಿರೋದು, ಸಾಮಗ್ರಿಗಳ ಜೊತೆಗೆ ಇರೋದು ಎಷ್ಟಿದೆ? ಅದ ಕದಾಚಿತ್ ಎಂದಾದರೂ ಸ್ವಲ್ಪ ಸ್ವಲ್ಪ ಸಮಯ ರೀ. ಈ ಅನಾದಿ ಅಜ್ಞಾನ ರೂಪದ ಸಂಸಾರ ದಶ, ಆ ಅನಂತ 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 ರೂಪದ ಸಮ್ಯಕ್ತ ರೂಪದ ದಶ, ಇವು ಎರಡರ ಮಧ್ಯದೊಳಗ ಈ ಸಾಧಕ ದಶೆ ಇದೆಯಲ್ಲ, ಇದು ಅತ್ಯಂತ ಅಲ್ಪ ಇದೆ. ಒಂದು ವೇಳೆ ಇರಬಹುದು, ಇರೋದನ್ನೇ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅಲ್ಲಿ ಇರೋದನ್ನೇ ಇಲ್ಲ. ಏನಿರೋದಿಲ್ಲ? ಸಮ್ಯಕ್ ದೃಷ್ಟಿ ಜೀವನಿಗೆ ಉಪಭೋಗ ಶರೀರ ಮೊದಲಾದ ಬಾಹ್ಯ ಸಾಮಗ್ರಿಗಳ ಇರೋದನ್ನೇ ಇಲ್ಲ. ಸಮ್ಯಕ್ ದೃಷ್ಟಿಗೆ ಇರೋದನ್ನೇ ಇಲ್ಲ. ಒಂದು ವೇಳೆ ಇದ್ರೆ ಇರೋದನ್ನೇ ಇಲ್ಲ. ಸಮ್ಯಕ್ ದೃಷ್ಟಿಗೆ ಶರೀರ ಇರೋದನ್ನೇ ಇಲ್ಲ. ಇರ್ತಿದೇನಿಲ್ರಿ? ಒಂದು ವೇಳೆ ಇದ್ರ ಅಂತ ಹೇಳ್ತಾರೆ. ಇರೋದನ್ನೇ ಇಲ್ಲ. ಅವನ ದೃಷ್ಟಿಯೊಳಗಂತೂ ಇಲ್ಲದರೆ ಒಂದು ವೇಳೆ ಅವನ ದುರ್ಬಲತೆಯಿಂದ ಸ್ವಲ್ಪ ಸಮಯ ಇದ್ರೆ ಅವನ ದೃಷ್ಟಿಯೊಳಗಂತೂ ಇಲ್ಲನ. ಅರೆ ಹೇಳಿತಲ್ಲ, ಈಗ 3 ವಿಭಾಗ ಹೇಳಿತು. ಮೊದಲು ಪೂರ್ಣತೆ ಪ್ರಾಪ್ತ ಜೀವ, ಮತ್ತು ಶುದ್ಧ ಉಪಯೋಗ ನಿರ್ಮಲ ಉಪಯೋಗದ ಜೀವ, ಮತ್ತು ತ್ರಿಕಾಲಿ ಶುದ್ಧ ಸ್ವರೂಪದ ಶ್ರದ್ಧೆ ಆಗಿರುವಂತಹ ಜೀವ. ಈ 3 ವಿಭಾಗ ಏನು ಹೇಳಿತಲ್ಲ, 3 ವಿಭಾಗದೊಳಗ ಎಷ್ಟು ಕಾಲಾವಧಿ ಇದೆ ರೀ? ಇವು ಎರಡರದ ಪೂರ್ಣದ್ದೇನಿದೆ ಅದು ಅನಂತ ಇದೆ ರೀ. ಇವು ಎರಡರದ ಒಂದು ಶ್ರದ್ಧೆಯಾಗಿ ಸಂಸಾರದೊಳಗಿದ್ದದ್ದ, ಒಂದು ಶುದ್ಧ ಉಪಯೋಗದ ಸಾಧನೆ ಮಾಡ್ತಾ ಇರುವೊಳಗೆ ದೇಹಾದಿಗಳ ವಿದ್ಯಮಾನತೆ ಇದ್ದದ್ದ. ಅರೆ ನಿರ್ಜರೆಯ ಮಾತು ನಡೆದದ್ದಿದೆ ರೀ. ಇಲ್ಲಿಂದು ವಿಶೇಷ ಹೇಳ್ತಾರೆ ಅಂಥೇಳಿ ಹೇಳಿದ್ದಾರೆ. ಇಲ್ಲಂತೂ ಸಮ್ಯಕ್ ದೃಷ್ಟಿ ಜೀವನಿಗೆ ಭೇದ ಬುದ್ಧಿ ಇರುವುದರಿಂದ ಪರದ್ರವ್ಯದ ಪರಿಗ್ರಹವು ಸಂಭವಿಸುವುದಿಲ್ಲ. ಪರದ್ರವ್ಯದ ಪರಿಗ್ರಹವು ಸಂಭವಿಸುವುದಿಲ್ಲ ಎಂಬ ಇಂಥ ಅರ್ಥವನ್ನು ಇಲ್ಲಿಂದ ಮುಂದೆ ಹೇಳಲಾಗುವುದು. ಎಂಥ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ಇಲ್ಲಿಂದ ಮುಂದೆ ಹೇಳಲಾಗುವುದು, ಆ ಶ್ಲೋಕ ಬಿಡೋನು, ಮೊದಲಿನ ಪದಖಂಡ ಬಿಡೋನು, ಇಲ್ಲಿಂದ ಮುಂದೆ ಹೇಳಲಾಗುವುದು. ಏನು ಹೇಳ್ತಾರೆ? ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು ಇರುತ್ತವೆ. ಅರೆ ಇರುತ್ತವೆ ಅಷ್ಟೇ ಇಲ್ಲ, ಅದರ ಅರ್ಥನ ಏನು ಹೇಳಿದ್ರೆ ಸ್ಪಷ್ಟಪಡಿಸಿದ್ರು, ಸಮ್ಯಕ್ ದೃಷ್ಟಿ ಜೀವನು ಭೋಗಿಸುತ್ತಾನೆ. ಇರ್ತಾವಂದ್ರೆ ಅವು ಬರೇ ಹಾಗೇ ಇರ್ತಾವ, ಈಗ ಮಾತಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಅವುಗಳನ್ನು ಭೋಗಿಸ್ತಾನೆ. ಶರೀರವನ್ನು ಭೋಗಿಸ್ತಾನೇನಿಲ್ರಿ? ಶರೀರವನ್ನು ಭೋಗಿಸ್ತಾನೇನಿಲ್ಲ. ಅರ್ಥಾತ್ ಶರೀರದ ಸಮಸ್ತ ಕಾರ್ಯಗಳನ್ನು ಮಾಡ್ತಾ ಇರೋದ ಕಂಡು ಬರ್ತಿದೆ. ಅರೆ ಹಿಂದಿನ ಕಲಶದೊಳಗೆ ಹೇಳಿದ್ದಾರೆ, ಭೋಜನವು ಪರದ್ರವ್ಯವಿದೆ, ಅದರದ್ದು ಇಲ್ಲಿ ಅನ್ವಯಿಸಿಕೊಳ್ಳೋದು ನಾವು. ಮಹಾಮುನಿಗೆ ಶರೀರ ಇದೆ, ಶರೀರವನ್ನು ಭೋಗಿಸ್ತಾ ಇದ್ದಾರೆ ಅಂಥೇಳಿನ ಆಹಾರಕ್ಕೆ ಬರ್ತಾರೆ ಅವರು. ಹೌದು ಅಥವಾ ಇಲ್ಲ? ಭೋಗ ಸಾಮಗ್ರಿಗಳು ಇರುತ್ತವೆ ಮತ್ತು ಅವುಗಳನ್ನು ಭೋಗಿಸ್ತಾನೆ ಸಮ್ಯಕ್ ದೃಷ್ಟಿ ಜೀವ. ಅರೆ ಇದು ಅರೂಪಿ ಆತ್ಮನ ಸಮಯವರ್ತಿ ಪರ್ಯಾಯದೊಳಗ ಅಥವಾ ನಿರಂತರದ ಶುದ್ಧ ಪರಿಣತಿಯೊಳಗ ಯಾವ ಒಂದು ವಿಲಕ್ಷಣತೆ ತಲೆದೋರಿದೆ ಅನ್ನೋದ ನಮಗೆ ತಿಳಿದು ಬರೋದ ಸ್ವಲ್ಪ ಕಷ್ಟ ಇದೆ.
ಆದರೂ ಕೂಡ ತಿಳಿದು ಬರೋದನೇ ಇಲ್ಲ, ಹೀಗೆ ಮಾತಿಲ್ಲ. ತಿಳಿದು ಬರುವುದರಿಂದನೇ ಎಷ್ಟೋ ಜೀವರುಗಳ ಆ ಸಮ್ಯಕ್ತ್ವ ರೂಪದ ಅವಸ್ಥೆಗೆ ಪ್ರಾಪ್ತಾಗಿದ್ದಾರೆ. ಇಂಥವ್ರನ್ನ ಆಗಿದಾರಲ್ಲ, ನಮ್ಮಂಥವ್ರನ್ನ ಆಗಿದ್ದಾರೆ ಮಿಥ್ಯಾದೃಷ್ಟಿಗಳೇ. ಮಿಥ್ಯಾದೃಷ್ಟಿಗಳ ಆಗಿದಾರೋ ಎನ್ನ ಮಿಥ್ಯಾದೃಷ್ಟಿತ್ವ ಇದನ್ನು ತಿಳಿತಾ ಇರುವೆಳದೊಳಗೆ ಕ್ಷೀಣಿಸಿ ಬಿಟ್ಟು ಹೋಯಿತು. ತಿಳಿಯೋದಿದೆ. ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು, ಮೊದಲ ಶರೀರನ ಭೋಗ ಸಾಮಗ್ರಿ ಇದೆ. ಶರೀರನ ಭೋಗ ಸಾಮಗ್ರಿ ಅರೆ ಸಂಪೂರ್ಣ ಪೂರ್ಣ ರೂಪದಿಂದ ಶರೀರನ ಭೋಗ ಸಾಮಗ್ರಿ. ಏನನ್ನ ಭೋಗಿಸ್ತಾನಿವ? ಶರೀರವನ್ನು ನಾನು ಅನ್ನುವ ತನ್ನ ಭಾವವನ್ನು ಭೋಗಿಸ್ತಾನೆ. ಒಂದು ಮಾತು, ಶರೀರವನ್ನ ತಾನು ಅನ್ನುವ ಭಾವೇನಿದೆ ಆ ಭಾವದ ಭೋಗಿಸ್ತಾನೆ. ಇನ್ನು ಶರೀರದಿಂದ ಭಿನ್ನ ಶುದ್ಧ ಚೈತನ್ಯ ಮಾತ್ರ ವಸ್ತುವಿನಲ್ಲೇ ತನ್ನತನದ ಶ್ರದ್ಧೆ ಆದ ನಂತರ ಕೂಡ ಅವ ಉಪಶಮ ಸಮ್ಯಕ್ ದೃಷ್ಟಿ ಅಥವಾ ಕ್ಷಯೋಪಶಮ ಸಮ್ಯಕ್ ದೃಷ್ಟಿಯ ಮಾತಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರುವ ವೇಳೆದೊಳಗೂ ಕೂಡ ಅವ ಎಲ್ಲಿಯವರೆಗೆ ಆತ್ಮನಲ್ಲೇ ಸ್ಥಿರ ಇಲ್ಲ ಅಲ್ಲಿಯವರೆಗೆ ಶರೀರವನ್ನು ಭೋಗಿಸ್ತಾನೆ. ಶರೀರವನ್ನು ಭೋಗಿಸ್ತಾನೆ. ಭಲೆ ಹೇಳಿದ್ರೆ ಪ್ರವಚನ ಸಾರದೊಳಗೆ ಏನು ಆಗಮ ಚಕ್ಕು ಸಾಹು ಅಂಥೇಳಿ. ಆದ್ರೆ ಅದರ ಆಗಮ ಚಕ್ಕು ಇದೆಯಲ್ಲ ಅವ್ರದ್ದ, ಇದೇನಿಲ್ರಿ. ಪರಪದಾರ್ಥವನ್ನು ಅವ್ರು ಹೇಗೆ ನೋಡ್ತಾರೆ? ಆಗಮದಲ್ಲಿ ಯಾವ ಪ್ರಕಾರ ಹೇಳಿದಾರೋ ಆ ಪ್ರಕಾರ. ಹೇಗೆ ನೋಡ್ತಾರೆ? ಚಕ್ಷುವಿನಿಂದ ನೋಡ್ತಾರೆ, ಶರೀರದಿಂದ ನೋಡ್ತಾರೆ. ಚಕ್ಷು ಶರೀರನ ಇದೇನಿಲ್ರಿ, ಶರೀರನ ಇದೆ, ನಾಲಿಗೆ ಶರೀರನೇ ಇದೆ, ಸ್ಪರ್ಶ ಆ ಚರ್ಮ ಶರೀರನೇ ಇದೆ. ಅದ್ಭುತ ಮಾತಿದೆ, ಸಾಧನೆಯ ಮಾತ. ಇದ್ದಕ್ಕಿದ್ದ ಹಾಗೆ ಎರಡು ಶಬ್ದಗಳನ್ನು ಕೇಳಿದ ಮಾತ್ರಕ್ಕೆ ಸಾಧನೆ ಆಗುವುದಿಲ್ಲ. ಇನ್ನೊಂದ್ಸಲ, ಈ ಜೀವ ಶರೀರ ತಾನೆನ್ನುವ ಭಾವದ ಭೋಗ ಅನಾದಿ ಕಾಲದಿಂದ ಮಾಡ್ತಾ ಇದ್ದಾನೆ. ಅರೆ ಅದುವೇ ಭೋಗ ಸಾಮಗ್ರಿ ಇದೆ, ಅದನ್ನೇ ಭೋಗಿಸ್ತಾನೆ. ಅದು ಯಾವುದರ ಗ್ರಹಣ ಮಾಡ್ತಿದೆಯೋ ಅದನ್ನು ಭೋಗಿಸ್ತಾನೆ. ಅದನ್ನು ಹೇಗೆ ಭೋಗಿಸ್ತಾನೆ? ಶರೀರದ ಮಾಧ್ಯಮದಿಂದ. ಶರೀರದ ಬುದ್ಧಿಯ ಮಾಧ್ಯಮದಿಂದ. ಶರೀರ ಬುದ್ಧಿ ವಿಷಯ ಸೂಕ್ಷ್ಮ ಇದೆ. ಶರೀರ ಬುದ್ಧಿಯ ಮಾಧ್ಯಮದಿಂದ. ಭೋಜನವು ಪರದ್ರವ್ಯವಿದೆ ಹೇಳಿ ಬಂದಿದ್ದಾರಲ್ಲ. ಶರೀರ ಬುದ್ಧಿಯ ಮಾಧ್ಯಮದಿಂದ ಆಹಾರ ಗ್ರಹಣ ಮಾಡುವ ವೇಳೆದೊಳಗ ಒಂದು ಸ್ವಲ್ಪ ಎಂಥ ಉಚ್ಚ ಕೋಟಿಯ ಮಾತಿದೆ ಮುನಿದಶ. ಆಹಾರ ಗ್ರಹಣ ಮಾಡುವ ವೇಳೆದೊಳಗ ಅವರಿಗೆ ಆ ಪಾಣಿ ಪಾತ್ರದೊಳಗೆ ಬಂದಿರುವಂಥ ನೀರು ಬಿಸಿ ಇತ್ತು ಅಂತಂದ್ರೆ ಬಿಸಿದ ಭೋಗ ಆಗ್ತಿದೆಯೋ ಅಥವಾ ಇಲ್ರಿ? ಸುಧಾತಾಯಿ, ಅದರೊಳಗೆ ಬೇಕಾದ್ರೆ ಇಷ್ಟ ಅನಿಷ್ಟ ಭಾವ ಆಗ್ಲಿಕ್ಕಿಲ್ಲ. ಅದು ಮತ್ತೆ ಮುಂದೆಂದರೆ ಸ್ವಲ್ಪ ಜಾಸ್ತಿ ಬಿಸಿ ಇದೆ ನೀರು, ಅವರಿಗೆ ಎಷ್ಟು ಬೇಕಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದೆ. ಆ ಬಿಸಿತನದ ಭೋಗಿಸ್ತಾರೋ ಅಥವಾ ಇಲ್ರಿ? ಅವರ ಬಿಸಿ ಬೇಕಾಗಿತ್ತು, ತಣ್ಣಗಿದೆ ನೀರ, ಅದರದ ಭೋಗಿಸ್ತಾರೋ ಅಥವಾ ಇಲ್ರಿ? ಹುಟ್ಟಿದಾರಭ್ಯದಿಂದ ಅಧಿಕ ಖಾರ ತಿಂದ ಗೊತ್ತಿಲ್ಲ,
ಖಾರ ಇದೆ ಆ ಆಹಾರದೊಳಗೆ. ಖಾರ ಏನು ಅಭಕ್ಷ ಅಲ್ಲಲ್ಲ, ಇದೇನ್ರಿ ಎಲ್ಲ ಅದೇ ಭಾಳ ಸೂಕ್ಷ್ಮ ಇದೆ. ಖಾರ ಏನು ಅಭಕ್ಷ ಅಲ್ಲ, ಆದ್ರೆ ಆ ಖಾರದ ಭೋಗಿಸ್ತಾರೋ ಅಥವಾ ಇಲ್ಲ. ಇನ್ನು ಅರತಿ ರೂಪದ ಭಾವ ಅದರಲ್ಲೇ ಇದೆಯೋ ಅಥವಾ ಇಲ್ಲ, ಆ ಭಾವದ್ದು ಭೋಗಿಸ್ತಾರೆ. ಅರತಿ ರೂಪದ ಭಾವದ ಅಂಶ ಅದರಲ್ಲಿ ಇದೆ, ಅದ್ರದ್ದು ಭೋಗಿಸ್ತಾರೆ. ಭೋಗ ನಾವು ಯಾವುದರದ್ದು ಭೋಗಿಸ್ತಾ ಇದ್ದೇವೆ? ನಾವು ಕೂಡ ಮನೆಯಲ್ಲಿರುವಳೆದೊಳಗೆ, ಮಿಥ್ಯಾತ್ವ ಅವಸ್ಥೆಯಲ್ಲಿರುವಳೆದೊಳಗೆ ಯಾವ ಆಹಾರದೊಳಗ 6 ಪ್ರಕಾರದ ರಸ ಇದಾವೆಯೋ ಅದರೊಳಗೆ ಒಂದಲ್ಲ ಒಂದು ರಸ ಪ್ರತಿಯೊಬ್ಬರಿಗೂ ಇಷ್ಟ ಇದೆ ರೀ. ಹೌದೇನಿಲ್ರಿ? ಎಲ್ಲ ನಡೀತಾವೆ, ಆ ಮಾತು ಬೇರೆ. ಆದರೆ ಒಂದಲ್ಲ ಒಂದು ರಸ ಪ್ರತಿಯೊಂದು ಜೀವಕ್ಕೆ ಇಷ್ಟ ಇದೆ. ಆ ರಸದ ಕಡೆಗೆ ಜ್ಞಾನ ಯಾವಾಗ ಅಭೇದ ಆಗ್ತಿದೆಯಲ್ಲ, ಆವಾಗ ರತಿಯ ಭಾವದ ಅನುಭವ ಆಗ್ತಿದೆ ರೀ. ಅದೇ ಮೊದಲು ಹೇಳಿತಾರಲ್ಲ, ವಿಷದ ಅನುಭವ ಆಗ್ತಿದೆ ಅಥವಾ ಖಾರದ ಅನುಭವ ಆಗ್ತಿದೆ, ಅಲ್ಲಿ ಅರತಿಯ ಭಾವದ ಅಂಶ ವಿದ್ಯಮಾನ ಇದೆ. ಅದರದ್ದು ಭೋಗಿಸ್ತಾರೆ ಅವರು. ಅದರ ಭೋಗಿಸುವ ವೇಳೆದೊಳಗೂ ಕೂಡ ಶ್ರದ್ಧೆ ಇದೆಯಲ್ಲ, ಏನ ಭೋಜನವು ಪರದ್ರವ್ಯವಿದೆ, ಅದರ ಜೊತೆಗೆ ಏಕತ್ವ ಎಲ್ಲರೇ ಅಂಥೇಳಿ ಅಲ್ಲೇನು ಹೇಳಿದ್ದಾರೆ ಹಿಂದಿನ ಕಲಶದೊಳಗ, ಅದಕ್ಕಿಂತ ಇಲ್ಲಿ ಸ್ಪಷ್ಟ ಮಾಡಿದರೆ ರಂಜಕ ಭಾವ ಇಲ್ಲ ಅಂತ. ರಂಜಿಸುವುದಿಲ್ಲ, ರಂಜಕ ಭಾವ ಅದೇ ಅದು ಬಹಳ ಕೇಡು ಮಾಡುವಂಥದ್ದಿದೆ ರೀ. ರಂಜಕ ಭಾವ, ರಂಜಿಸುವುದು, ಕ್ರೀಡಿಸುವುದು, ಆನಂದಿತ ಆಗುವುದು. ರತಿಭಾವ ವೇಗಳೆ, ರಂಜಿಸುವ ಭಾವ ವೇಗಳೆ. ರತಿಭಾವ ಅದೇನಿದೆ ಅದು ಕಷಾಯ ಇದೆ. ಅದು ಇನ್ನು ಕಷಾಯದೊಳಗನ ಸಮಾವೇಶ ಮಾಡಿದ್ರೂ ರಾಗದೊಳಗೆ ಅದರದ ಸಮಾವೇಶ ಇದೆ. ಈ ಮಾತು ಇದ್ರೂ ಕೂಡ ರಾಗ ಇರೋದು ಬೇರೆ, ರತಿ ಇರೋದು ಬೇರೆ. ರತಿಯೊಳಗೆ ರಂಜಿಸುವುದು ಬೇರೆ, ಆನಂದಿಸುವುದು, ಕ್ರೀಡಿಸುವುದು, ಸುಖ ಮನ್ನಿಸುವುದು. ನೋಡ್ರಿ, ಭೀಕರವಾದಂಥ ಬೇಸಿಗೆ 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 ಕಾಲ ಇದ್ದಕ್ಕಿದ್ದ ಹಾಗೆ ಒಂದು ಮಳೆ ಬಂದುಬಿಡ್ತಿದೆ. ಆವಾಗ ಆ ಮಳೆಯಿಂದ ಏನು ತಂಪಾಗ್ತಿದೆಯಲ್ಲ, ಆ ತಂಪದೊಳಗೆ ರತಿಭಾವದ ಅನುಭವ ಮಾಡೋದು ಬೇರೆ, ರಾಗ ಬುದ್ಧಿ ರಂಜಿಸುವ ಮಾತು ಬೇರೆ. ಅದರಲ್ಲೇ ಉಳಿಯೋದು, ಅದರಲ್ಲೇ ಉಳಿಯೋದು, ಅದರಲ್ಲೇ ಉಳಿಯೋದು. ಇನ್ನೂ ಸ್ವಲ್ಪ ಸ್ಪಷ್ಟ ಬೇಕಾದ್ರೆ ಒಂದು ಸಮಯ ಬಂದು ಹೋಗೋದು, ಅದರ ರತಿಭಾವ ಇದೆ. ಅದೇ ಸಮಯಕ್ಕಿಂತ ಅಧಿಕ ಆತ್ಮನ ಜ್ಞಾನದೊಳಗೆ ಉಳಿಯೋದು, ಅದರ ರಂಜನೀಯ ಭಾವ ಇದೆ. ರಂಜಾಯಮಾನ ಅಂದ್ರೆ ರಂಜಿಸೋದ್ರಿ, ಕ್ರೀಡಿಸೋದು, ಆನಂದಿಸೋದು. ಒಂದು ಸಮಯ ಬಂದು ಹೋಗ್ತಿದೆ, ಹಾಯ್ ಅನ್ನಿಸ್ತಿದೆ, ಶರೀರಕ್ಕೆ ತಂಪ ಗಾಳಿ ತಾಗಿದ ನಂತರ ಇನ್ನು ಆ ತಂಪ ಗಾಳಿಯ ಅನುಭವವನ್ನೇ ಅದೆಷ್ಟೋ ಸಮಯದವರೆಗೆ ಬುದ್ಧಿಪೂರ್ವಕ ನಾನಾ ಪ್ರಕಾರದ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪಗಳನ್ನು ಜೋಡಿಸಿಕೊಂಡು ಅದರಲ್ಲೇ ರಂಜಿಸೋದ್ರೆ. ಏನು ಬಿಸಿಲ ನಿನ್ನೆರೇನು ಸಾಮಾನ್ಯತೆನ ಈ ಪ್ರಕಾರ ಅದಕ್ಕೆ ಸಂಬಂಧಿಸಿದ ಹಿಂದಿನ ಮುಂದಿನ ವಿಕಲ್ಪ ಸಂಯೋಗಗಳನ್ನು ಸೇರಿಸಿಕೊಂಡು ಅದನ್ನು ಸುಖಿಸುವುದ್ರೆ ಅದು ರಂಜನೆ ಇದೆ. ರತಿಭಾವದ ಅಂಶ ಛದ್ಮಸ್ಥ ಅವಸ್ಥೆಯಲ್ಲಿ ಮುನಿರಾಜರ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಆಹಾರ ಗ್ರಹಣ ಮಾಡುವ ವೇಳೆದೊಳಗ ರತಿ ರೂಪದ ನೌಕಷಾಯ ಪರಿಣಾಮದ ಅಲ್ಲಿ ಭೋಗ ಆಗ್ತಿದೆ. ಆದರನೂ ಕೂಡ ಆ ಯಾವ ಶ್ರದ್ಧೆ ಮತ್ತು ಜ್ಞಾನ ಇದಾವಲ್ಲ
ಅದರ ಮುಂದೆ ಅದು ಬಂಧಕ್ಕೆ ಕಾರಣ ಆಗೋದಿಲ್ಲ. ಇಷ್ಟು ಸ್ಪಷ್ಟ ಇದೆ. ಶ್ರದ್ಧೆ ಮತ್ತು ಜ್ಞಾನ ಏನಿದೆಯಲ್ಲ ಅದರದ ಪ್ರಾಬಲ್ಯತೆಯೊಳಗ ಈ ರಾಗಭಾವ ಅಥವಾ ರತಿಭಾವ ಬಂಧದ ಕಾರಣ ಆಗೋದಿಲ್ಲ. ಬಂಧದ ಕಾರಣ ಆಗೋದಿಲ್ಲ. ಇಷ್ಟೇ ಇಲ್ಲ, ಮುಂದೇನಿದೆ? ನಿರ್ಜರೆಯ ಕಾರಣ. ನಿರ್ಜರೆಯ ಕಾರಣ ಬಹಳ ಅದ್ಭುತರೇ. ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು ಇರುತ್ತವೆ, ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವನು ಭೋಗಿಸುತ್ತಾನೆ ಎಂದ ಮೇಲೆ ಸಾಮಗ್ರಿಗಳು ಇರಬೇಕಾಗುತ್ತದೆ. ಎರಡೂ ಮಾತು ಹೇಳಿದ್ದಾರೆ. ಅವನು ಭೋಗಿಸ್ತಾ ಅಂದಮೇಲೆ ಅದವು, ಅವನು ಭೋಗಿಸಲಿಲ್ಲ ಅಂತಂದ್ರೆ ಇರುವುದಿಲ್ಲ. ಅವ ತಥ್ಯ ಇದೆ ಇದರಲ್ಲಿ. ಅವನು ಭೋಗಿಸಲಿಲ್ಲ ಅಂತಂದ್ರೆ ಇರೋದನ್ನೇ ಇಲ್ಲ. ಶರೀರದ ಭೋಗ ಯಾವಾಗ ಬಿಡ್ತಾನೋ 48 ನಿಮಿಷಗಳವರೆಗೆ, ಆವಾಗ ಶರೀರದ ಇರೋದನ್ನೇ ಇಲ್ಲ, ಹೊರಟೇನೆ ಹೋಗ್ತಿದೆಯಲ್ಲ. ಇರ್ತಿದೇನಿಲ್ಲ, ಲೋಕಕ್ಕೆ ಕಾಣಿಸ್ಲಿಕ್ಕೆ ಇರ್ತಿದ್ದಾರೆ. ಆದರೆ 48 ನಿಮಿಷ ಶುದ್ಧ ಸ್ವಭಾವದೊಳಗ ಯಾವ ಮುನಿ ನಿಲ್ಲತಾನೋ, ಅಭೇದ ರೂಪದ ಅನುಭವ ಮಾಡ್ತಾನೋ, ಅದರ ಮುಂದ ಅವನಿಗೆ ಶರೀರದ ಭೋಗಿಸುವ ಪ್ರಸಂಗನ ಬರುವುದಿಲ್ಲ. ಇನ್ನು ಶರೀರದ ಭೋಗ ಸಮಯಕ್ಕ ಬಿಡುವ, ಆತ್ಮನ ಭೋಗದೊಳಗೆ ಬರುವ, ಇದೆಲ್ಲ ಮಾಡುವಂಥ ಸಾಧಕ ದಶೆಯೊಳಗ ಅವನಿಗೆ ಒಂದು ವೇಳೆ ಮತ್ತು ಭವಿಷ್ಯದ ಶರೀರ ಸಿಗೋದು ಸಾಧ್ಯ ಇದೆ. ಜೈಸ ನಕುಲ ಸಹದೇವರ ಹಾಗೆ. ತಿಳಿತೇನ್ರಿ? ಒಂದು ಸಮಯಕ್ಕೆ ಅವರು ಶುದ್ಧ ಸ್ವಭಾವದ ಭೋಗ ಭೋಗಿಸ್ತಾ ಇದ್ರು. ಸಮಯಕ್ಕ ಶರೀರದ ಭೋಗದೊಳಗೆ ಅರೆ ಅಬುದ್ಧಿಪೂರ್ವಕ ಇದೆ ಅಲ್ಲ. 3 ಕಷಾಯ ಚೌಕಡಿ ಹೋದ ನಂತರ ಶರೀರ ರೂಪ ಸಾಮಗ್ರಿಯ ಭೋಗ, ಆಹಾರ ರೂಪ ಸಾಮಗ್ರಿಯ ಭೋಗ, ಆಹಾರಕ್ಕೆ ಸಂಬಂಧಿಸಿದ ಅರತಿ ರೂಪ ಸಾಮಗ್ರಿಯ ಭೋಗ, ಖಾರ ಹತ್ತಿದ ಮೇಲೆ ಆಗೋದೇನಿಲ್ರಿ ಅವರಿಗೆ. ಮಾಡದಿದ್ರ ಅವ್ರ ಕೃತಕ್ರಿ, ಕೃತ್ರಿಮ ಇದಾರ್ರಿ ಅವ್ರ. ಅನ್ಲಿಲ್ಲ ಅಂತಂದ್ರ ಏನಿದೆ ರೀ, ಸ್ವಾಭಾವಿಕ ಇದೆ ಮುನಿಗಳು. ಇದು ಎಲ್ಲ ಇರುವಾಗ ಅರೆ ಆಹಾರದ ಸಮಯದೊಳಗ ಅರತಿಗಳ ಭಾವದ ಅನುಭವ ಆಗುವ ವೇಳೆದೊಳಗೂ ಕೂಡ ಆ ಮುನಿ ಭಗವಂತರಿಗೆ ಆ ಶುದ್ಧ ಸ್ವರೂಪದ, ಎಂಥ ಶುದ್ಧ ಚೈತನ್ಯ ಮಾತ್ರ ವಸ್ತು ಇದೇನಿತ್ತು, ಇದು ಒಂದು ಸಮಯದ ಭಾವ ಇತ್ತು. ಯಾವುದ ಖಾರ ಹತ್ತಿದ ಮೇಲೆ ಅನ್ನಿಸ್ತಲ್ಲ, ಅರತಿ ಭಾವದ ಅನುಭವ ಆಯ್ತಲ್ಲ, ಇದು ಒಂದು ಸಮಯ ಇತ್ತು. ಆದರೆ ಶ್ರದ್ಧಾ ಜ್ಞಾನದೊಳಗ ವಸ್ತು ಇದೆ. ವಸ್ತುವಿನ ಎದುರಿಗೆ ಅನುಭವ ರೂಪದ ಭಾವದ ಯಾವ ಬೆಲೆನೂ ಇಲ್ಲರಿ. ಇರ್ತಿದೆ ಈ ಮಾತ್ರ ಸತ್ಯ, ಆದ್ರೆ ಅದಕ್ಕೆ ಯಾವ ಬೆಲೆ ಇಲ್ಲ. ಅರ್ಥಾತ್ ಅವನಿಗೆ ಅದರಿಂದ ದುಃಖನೂ ಆಗುವುದಿಲ್ಲ, ಭಾವಿ ಕರ್ಮದ ಬಂಧನೂ ಆಗುವುದಿಲ್ಲ. ಏನು ಹೇಳಿದ್ರು? ಭೋಗಿಸುತ್ತಾನೆ ಎಂದ ಮೇಲೆ ಸಾಮಗ್ರಿಗಳು ಇರಬೇಕಾಗುತ್ತದೆ. ಭೋಗಿಸಲೇ ಇಲ್ಲ ಅಂತಂದ್ರೆ ಸಾಮಗ್ರಿಗಳ ಬಂಧ ಆಗೋದನೇ ಇಲ್ಲಲ್ಲ. ಭಾವಿ ದೇಹ ರೂಪದ ಸಾಮಗ್ರಿ ಬರೋದನೇ ಇಲ್ಲ. ನೋಡ್ರಿ, ಅರೆ ನಕುಲ ಸಹದೇವಂದ ಇಷ್ಟು ಸ್ಪಷ್ಟ ಇದೆ. ಶುದ್ಧ ನಿರಾಕುಲ ಸಿದ್ಧ ಸದೃಶ್ಯ ತ್ರಿಕಾಲಿ ಜ್ಞಾತ ದೃಷ್ಟ ಅರೂಪಿ ಚಿನ್ಮಾತ್ರ ವಸ್ತುವಿನ ಅನುಭವದಿಂದ ಬಲೆ ಒಂದು ಸಮಯ, 2 ಸಮಯ, ಕೆಲ ಸಮಯ ಅವರ ಈ ಹಿರಿಯ ಮುನಿರಾಜರಿಗೆ ಇಂಥ ಘೋರ ಉಪಸರ್ಗ ಸಲ್ಲದು. ಇದು ಯೋಗ್ಯ ಇಲ್ಲ. ಇದು ವಿಕಲ್ಪ ಬಂತಲ್ಲ, ಅಲ್ಲಿ ಶರೀರದ ಅನುಭವ ಆಯ್ತಾನೆ ಏನಾಯ್ತು ರೀ? ಉಪಸರ್ಗ ಯಾರಿಗೆ ಆಗ್ತಾ ಇತ್ತು? ಸಮಾಧಿ ತಂತ್ರದೊಳಗೆ ಪೂಜ್ಯಪಾದಾಚಾರ್ಯ ಹೇಳ್ತಾರೆ, ಯಾವ ಜೀವ ತನ್ನನ್ನು ಶರೀರ ರೂಪ ತಿಳಿತಾನೋ
ಆ ಜೀವ ಪರರನ್ನ ಪತ್ನಿ ಪುತ್ರ ಮಿತ್ರರನ್ನು ಕೂಡ ಶರೀರ ರೂಪದಲ್ಲಿ. ಯಾವ ಜೀವ ತನ್ನನ್ನ ಚೈತನ್ಯ ವಸ್ತು ಮಾತ್ರ ತಿಳಿತಾನೋ ಅವರನ್ನು ಕೂಡ ಹಾಗೆ ತಿಳಿತಾನೆ. ಬಹಳ ಸುಂದರ 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 ಗಾಥೆ ಅದವ್ರೆ ಸಮಾಧಿ ತಂತ್ರದೊಳಗ. ಹಾಗಾದರೆ ಇಲ್ಲಿ ಹಿರಿಯ ಮುನಿಗಳಿಗೆ ಆಗಮಕಾರರ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಗ್ರಂಥ ರಚನೆ ಮಾಡುವಂಥವ್ರು ಬೇಕಾದ್ರೆ ಪಾಂಡವ ಪುರಾಣದೊಳಗೆ ಶುಭಚಂದ್ರಾಚಾರ್ಯ ಇರಬಹುದು, ಮತ್ತೆ ಯಾರೇ ಇರಬಹುದು. ಅದ ಹೇಳುವ ವೇಳೆದೊಳಗ ಅವರೇನು ಹೇಳಿದ್ರು, ತನ್ನ ಮೇಲೆ ಉಪಸರ್ಗ ಆಗ್ತಾ ಇದೆ ಅದರದ ಚಿಂತೆ ಇಲ್ಲ, ಅದರ ಕುರಿತು ಅವರಿಗೆ ದುಃಖ ಆಗಲಿಲ್ಲ. ಆದರೆ ದುಃಖ ಯಾವುದರ ಕುರಿತಾಯಿತು? ಹಿರಿಯ ಮುನಿರಾಜರ ಕುರಿತಾಗಿ. ಅಂದ್ರೆ ತಮ್ಮನ್ನು ಅವರ ಶರೀರ ರೂಪ ತಿಳಿದ್ರು, ಅದರ ಮಾಧ್ಯಮದಿಂದ ಅವರನ್ನು ಶರೀರ ರೂಪ ತಿಳಿದ್ರು. ಶರೀರದ ಅನುಭವ ಸಾಮಗ್ರಿ ಇರಬೇಕಾಗ್ತಿದೆ, ಅದರ ಅನುಭವ ಮಾಡಿದ ಮೇಲೆ, ಭೋಗ ಮಾಡಿದ ಮೇಲೆ. ಭೋಗ ಮಾಡಲಿಲ್ಲ, ಅವರು ಮಾಡಲಿಲ್ಲರಿ ಭೋಗ. ಯಾರ? ಅವರು ಮೂವರು ಮುನಿರಾಜರು, ಭೀಮ, ಅರ್ಜುನ, ಧರ್ಮರಾಜ. ಅವರ ಶರೀರದ ಭೋಗ ಮಾಡಲಿಲ್ಲ ಅಂಥೇಳಿ ಶರೀರದ ಸಾಮಗ್ರಿ ಭವಿಷ್ಯದ ಸಲುವಾಗಿ ಅವರಿಗೆ ನಿರ್ಮಾಣ ಆಗಲಿಲ್ಲ. ಇವರಿಬ್ಬರು ಶರೀರದ ಭೋಗ ಮಾಡಿದಾರ್ರಿ ಅಂಥೇಳಿ ಇವರಿಬ್ಬರಿಗೂ ಮತ್ತು ಶರೀರದ ನಿರ್ಮಾಣ ಆಯಿತು, ರಚನೆ ಆಯಿತು, ಕರ್ಮದೊಳಗಾಯಿತು. ಕರ್ಮದೊಳಗೆ ಮಾತ್ರ ಆಯಿತು ಅಥವಾ ಅವರು ಶರೀರ ಧಾರಣ ಮಾಡಬೇಕಾದಂಥ ದುರ್ಬಲತೆ ಉಳಿತರೆ ಪರಿಣಾಮದೊಳಗ ವಿಚಾರ ಮಾಡೋದು. ಧರ್ಮದ ಸೂಕ್ಷ್ಮತೆ ಬೇರೆ ಇದೆ, ಮೂಲ ಧರ್ಮನ ಬೇರೆ ಇದೆ. ನಾವು ಎಲ್ಲಿ ದೇಹದ ಮೂಲಕ ದೇಹದ ಮೂಲಕನೇ ಇರುವ ವೇಳೆದೊಳಗೂ ಕೂಡ ದೇಹಾತೀತ ಸ್ವಭಾವ ಇದೆ. ದೇಹಾತೀತ ಸ್ವಭಾವ ಇರುವ ವೇಳೆದೊಳಗೂ ಕೂಡ ದೇಹದ ಮೂಲಕನ ಸಂಸಾರ ಇದೆ, ಬಂಧ ಇದೆ. ದೇಹ ಇದು ಏನಿದೆ, ಉಪಭೋಗದೊಳಗೆ ಮೊದಲನೇ ಸಾಮಗ್ರಿ ಇದೆ. ಶರೀರ ಮೊದಲಾದ ಸಂಪೂರ್ಣ ಸಾಮಗ್ರಿಗಳು ಯದಿ ಒಂದು ವೇಳೆ ಜ್ಞಾನಿನ ಸಮ್ಯಕ್ ದೃಷ್ಟಿ ಜೀವನಿಗೆ ಉಪಭೋಗ, ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು ಭವತಿ ಇರುತ್ತವೆ. ಯಾಕೆ? ಸಮ್ಯಕ್ ದೃಷ್ಟಿ ಜೀವ ಭೋಗಿಸ್ತಾನೆ ಅಂಥೇಳಿ ಇರ್ತವೆ. ತತ್ ಎಂದ ಮೇಲೆ ಸಾಮಗ್ರಿಗಳು ಇರಬೇಕಾಗುತ್ತದೆ, ಭೋಗಿಸಿದ ಮೇಲೆ ಇರಬೇಕಾಗುದಿಲ್ಲ. ಶರೀರ ಅಂತೂ ಇರಬೇಕಾಗೋದ್ರೆ ಮುಂದೆ ಯಾವ ಅದಾವು ಇಲ್ಲ ಅದೆಲ್ಲ ನಂತರ. ಶರೀರಂತೂ ಶರೀರದ ಅನುಭವ ಎಲ್ಲಿಯವರೆಗೆ ಜೀವ ಮಾಡ್ತಾನೋ ಅಲ್ಲಿಯವರೆಗೆ ನವೀನ ನವೀನ ಶರೀರಗಳ ಪ್ರಾಪ್ತ ಆಗ್ತಾ ಇರ್ತವೆ, ಇರಬೇಕಾಗುತ್ತದೆ. ಸಾಮಗ್ರಿಗಳ ಭೋಗವು ಆಗಬೇಕಾಗುತ್ತದೆ. ಈ ಏನು ಎರಡು ಶಬ್ದ ಅದಾವಲ್ಲ, ಎರಡು ವಿಭಾಗ. ಅವ ಭೋಗಿಸ್ತಾನ ಅಂದಮೇಲೆ ಸಾಮಗ್ರಿ ಇರಬೇಕಾಗ್ತಿದೆ, ಸಾಮಗ್ರಿ ಇದಾವಂದ ಮೇಲೆ ಭೋಗ ಆಗುತ್ತಿದೆ. ಶರೀರ ಇದ್ದ ಮೇಲೆ ಶರೀರದ ಭೋಗ ಆಗೋದಿಲ್ಲ ಹೀಗೆ ಮಾತಿಲ್ರಿ. ಶರೀರದ ಅನುಭವ ಮಾಡಿದ ನಂತರ ಶರೀರ ಸಿಗುವುದಿಲ್ಲ ಅನ್ನೋ ಮಾತಿಲ್ಲ. ಅಂಥೇಳಿನ ಅಜ್ಞಾನಿ ಪುದ್ಗಲವನ್ನು ತನ್ನದೆಂದರಿದು ಅಭಿನಂದಿಸುವನು. ಪುದ್ಗಲವು ಚತುರ್ಗತಿಗಳಲ್ಲಿ ಸಂಗತಿಯನ್ನೆಂದೂ ಬಿಡುವುದಿಲ್ಲ. ಆಗ್ತಿದ್ದೇನೆ ಆಗೋದನ್ನೇ ಬಹಳ ಅದ್ಭುತ ಮಾತು ಇದೆ. ಶರೀರದ ಅನುಭವವನ್ನು ಸಮ್ಯಕ್ ದೃಷ್ಟಿ ಜೀವ ಮಾಡುವುದಿಲ್ಲ. ಈ ಮಾತು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ ಇದೆ. ಶರೀರ ಎಲ್ಲಿಯವರೆಗೆ ಅವನಿಗೆ ಹೊಸ ಹೊಸದು ಬರ್ತಾ ಇರ್ತಿದೆ ಅಲ್ಲಿಯವರೆಗೆ ಅವನ ಶರೀರದ ಅನುಭವ ಅರ್ಥಾತ್ ಭೋಗಿಸ್ತಾನೆ. ನೋಡೋಣ ನಾಳೆ ಸೋಮವಾರ ವಿಶೇಷ.